ಈ ಪುಲಾವ್ ಒಂದು ಅದ್ಭುತ. ಈ ಚಿಕನ್ ಪುಲಾವ್ ತುಂಬಾನೇ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಾವು ಯಾವಾಗಲೂ ಮನೆಯಲ್ಲಿ ಮಾಡ್ಕೊಳ್ಳೋಂತಹ ಬಿರಿಯಾನಿಗಿಂತ ಸ್ವಲ್ಪ ವಿಭಿನ್ನ, ಆದರೆ ರುಚಿನಲ್ಲಿ ಅದಕ್ಕಿಂತ ಒಂದು ಕೈ ಮೇಲೆ. ನೀವು ಇದನ್ನು ಒಂದು ಸಲ ನಾವು ಇಲ್ಲಿ ತೋರಿಸ್ಕೊಟ್ಟ ಹಾಗೆ ಟ್ರೈ ಮಾಡಿ, ನಿಮಗೆ ಈ ರೆಸಿಪಿ ಫೇವ್ರೆಟ್ ಆಗೋದು ಗ್ಯಾರಂಟಿ. ಈ ರೆಸಿಪಿಯನ್ನು ಈ ವಾರದಲ್ಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಾಡ್ತೀರಾ ಅಲ್ವಾ? ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರೆಸಿಪಿನಲ್ಲಿ ಸ್ವಲ್ಪ ಸ್ಟೆಪ್ಸ್ ಹೆಚ್ಚು ಅನ್ಸಿದ್ರು ಕಡೆನಲ್ಲಿ ಈ ಪಲಾವನ್ನ ತಿನ್ನುವಾಗ ಈ ಎಲ್ಲಾ ಶ್ರಮಕ್ಕೂ ತಕ್ಕನಾದ ರುಚಿ ಅನ್ಸತ್ತೆ. ಮತ್ಯಾಕ್ ತಡ, ಲೆಟ್ ಸ್ಟಾರ್ಟ್. ನಮಸ್ಕಾರ ಎಲ್ಲರಿಗೂ, ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಚಾನೆಲ್ನಲ್ಲಿ ರಾಯಲಸೀಮಾ ಕೋಡಿ ಪಲಾವ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲು ಸ್ವಲ್ಪ ಪೇಸ್ಟ್ಗಳನ್ನು ತಯಾರಿಸಿಕೊಳ್ಳೋಣ. ಮೊದಲನೆಯದಾಗಿ 1 ಕಪ್ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಸೋಂಪು, 1 ಇಂಚ್ ಶುಂಠಿ, 1 ಟೀ ಸ್ಪೂನ್ ಚಕ್ಕೆ ಲವಂಗ ಪೌಡರ್ ಅನ್ನ ಹೀಗೆ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ಎರಡನೆಯದಾಗಿ 2 ದೊಡ್ಡ ಗಾತ್ರದ ಈರುಳ್ಳಿಯನ್ನ ಹೀಗೆ ಸಣ್ಣಗೆ ಹೆಚ್ಚಿಟ್ಟು ಅದನ್ನ ಹೀಗೆ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ಮೂರನೆಯದಾಗಿ 2 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನಾ ಸೊಪ್ಪನ್ನ ಹೀಗೆ ನುಣ್ಣಗೆ ರುಬ್ಬಿಟ್ಕೊಳ್ಬೇಕು. ನಾಲ್ಕನೆಯದಾಗಿ 4 ಮೀಡಿಯಂ ಗಾತ್ರದ ಟೊಮ್ಯಾಟೊವನ್ನ ಹೀಗೆ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ಈಗ ಚಿಕನ್ ಅನ್ನು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಅರ್ಧ ಕೆಜಿ ಚಿಕನ್ ಅನ್ನ ಅಂಗಡಿಯಿಂದ ತಂದು 1 ಟೇಬಲ್ ಸ್ಪೂನ್ ಅರಿಶಿನ, ಉಪ್ಪು ಹಾಗೂ ನಿಂಬೆ ಹಣ್ಣನ್ನು ಸೇರಿಸಿ 10 ನಿಮಿಷ ನೆನೆಸಿ 3-4 ಬಾರಿ ತೊಳೆದಿಟ್ಕೊಂಡಿದ್ದೇನೆ. 1 ಮೀಡಿಯಂ ಗಾತ್ರದ ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು, 1 ಹಿಡಿ ಮೆಂತ್ಯ ಸೊಪ್ಪು, 5 ಹಸಿಮೆಣಸಿನಕಾಯಿ ಹೀಗೆ ಸಣ್ಣಗೆ ಹೆಚ್ಚಿದ್ದು, 1 ಟೇಬಲ್ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ಅರಿಶಿನ, 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ. ಈ ಚಿಕನ್ ಅನ್ನ ಫ್ರೈ ಮಾಡಿಕೊಳ್ಳಲು ಮೊದಲು ಒಲೆ ಹಚ್ಚಿ ಅದರ ಮೇಲೆ ದಪ್ಪ ತಳದ ಬಾಣಲೆಯನ್ನಿಟ್ಟು ಬಾಣಲೆ ಬಿಸಿಯಾದ ನಂತರ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಬಾಣಲೆಗೆ ಎತ್ತಿಟ್ಟುಕೊಂಡ ಚಿಕನ್ ಅನ್ನ ಸೇರಿಸ್ತಾ ಇದ್ದೇನೆ. ಈಗ ಗ್ಯಾಸ್ ಫ್ಲೇಮ್ ಹೈನಲ್ಲೇ ಇದೆ. ಚಿಕನ್ ಅನ್ನ ಸೇರಿಸಿ ನಾವು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕು. ಚಿಕನ್ ಅನ್ನ ಬಾಡಿಸ್ಕೊಂಡ ನಂತರ ಬಾಣಲೆಗೆ ಅರಿಶಿನ, ಹಸಿಮೆಣಸಿನಕಾಯಿ, ಈರುಳ್ಳಿಯನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ. ನಾವು ಈ ಚಿಕನ್ ಅನ್ನ ಸಪರೇಟ್ ಆಗಿ ಬೇಯಿಸ್ಕೊಳ್ಳೋದಕ್ಕೆ ಕಾರಣ, ಹೀಗೆ ಮಾಡೋದ್ರಿಂದ ಚಿಕನ್ ನಿಂದ ಹಸಿ ವಾಸನೆ ಬರೋದಿಲ್ಲ ಹಾಗೂ ಪುಲಾವ್ ಜೊತೆ ತಿನ್ನುವಾಗ ಚಿಕನ್ ಜ್ಯೂಸಿಯಾಗಿ ಇರುತ್ತೆ. ಇಷ್ಟು ಬಾಡಿಸಿಕೊಂಡ ನಂತರ ಬಾಣಲೆಗೆ ನಾವು ಬಿಡಿಸಿಟ್ಟುಕೊಂಡ ಮೆಂತ್ಯ ಸೊಪ್ಪು ಹಾಗೂ ಉಪ್ಪನ್ನು ಸೇರಿಸಿಕೊಂಡು ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಹೈ ಮಾಡಿ ಚಿಕನ್ನಿಂದ ನೀರು ಬಂದು ಅದು ಪೂರ್ತಿಯಾಗಿ ಹಿಂಗೋವರೆಗೂ ಬಾಣಲೆಯ ಮುಚ್ಚಳವನ್ನು ಮುಚ್ಚಿ ಬೇಯಿಸಿಕೊಳ್ಳೋಣ. ಇದು ಪಕ್ಕದಲ್ಲೇ ಬೇಯ್ತಾ ಇರಲಿ. ನಾವಿವಾಗ ಬಿರಿಯಾನಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಮೊದಲು ಈರುಳ್ಳಿಯನ್ನು ರೋಸ್ಟ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ದೊಡ್ಡ ಗಾತ್ರದ ಈರುಳ್ಳಿ ಹೀಗೆ ವೃತ್ತಾಕಾರದಲ್ಲಿ ಹೆಚ್ಚಿಟ್ಕೊಂಡಿರೋದು, 2 ಟೇಬಲ್ ಸ್ಪೂನ್ ಎಣ್ಣೆ. ಈ ಈರುಳ್ಳಿಯನ್ನ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಮೊದಲು ಒಲೆ ಹಚ್ಚಿ ಅದರ ಮೇಲೆ ದಪ್ಪ ತಳದ ಬಿರಿಯಾನಿ ಪಾತ್ರೆಯನ್ನಿಟ್ಟು ಅದು ಬಿಸಿಯಾದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನ ಸೇರಿಸಿ ಅಡುಗೆ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನ ಸೇರಿಸ್ಕೊಳ್ಳೋಣ. ಈರುಳ್ಳಿಯನ್ನ ಹೀಗೆ ಕೆಂಪಗಾಗೋವರೆಗೂ ಹುರಿದು ಅದನ್ನ ಒಂದು ಪ್ಲೇಟ್ನಲ್ಲಿ ಸೈಡ್ನಲ್ಲಿ ಇಟ್ಕೊಳ್ಳೋಣ. ಈಗ ಫೈನಲ್ ಸ್ಟೆಪ್: ರಾಯಲಸೀಮಾ ಕೋಡಿ ಪಲಾವ್ ಮಾಡೋದಕ್ಕೆ ಈವರೆಗೂ ನಾವು ಮಾಡಿಕೊಂಡಿದ್ದು ಪ್ರಿಪರೇಷನ್. ಈಗ ಈ ರಾಯಲಸೀಮಾ ಕೋಡಿ ಪಲಾವ್ ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವ ಸಾಮಗ್ರಿಗಳು: 2 ಪಲಾವ್ ಎಲೆ ಅಥವಾ ಪ್ಯಾಂಡನ್ ಲೀವ್ಸ್, ಅರ್ಧ ಈರುಳ್ಳಿ ಸಣ್ಣಗೆ ಹಚ್ಚಿದ್ದು, 1 ಹಿಡಿ ಮೆಂತ್ಯ ಸೊಪ್ಪು, 4 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ, 2 ಟೇಬಲ್ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಚಿಕನ್ ಮಸಾಲಾ ಪೌಡರ್, ರುಬ್ಬಿಟ್ಟುಕೊಂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿಟ್ಟುಕೊಂಡ ಈರುಳ್ಳಿ ಪೇಸ್ಟ್, ರುಬ್ಬಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನಾ ಪೇಸ್ಟ್, ರುಬ್ಬಿಟ್ಟುಕೊಂಡ ಟೊಮ್ಯಾಟೊ ಪೇಸ್ಟ್, ಹುರಿದಿಟ್ಟುಕೊಂಡ ಈರುಳ್ಳಿ. ಈಗ ಈ ರಾಯಲಸೀಮಾ ಕೋಡಿ ಪಲಾವನ್ನ ಮಾಡ್ಕೊಳ್ಳೋದಕ್ಕೆ ಮೊದಲು ಒಲೆ ಹಚ್ಚಿ ಅದರ ಮೇಲೆ ಬಿರಿಯಾನಿ ಪಾತ್ರೆಯನ್ನಿಟ್ಟು ಅದು ಬಿಸಿಯಾದ ನಂತರ ನಾವು ಎತ್ತಿಟ್ಟುಕೊಂಡ ಅಡುಗೆ ಎಣ್ಣೆಯನ್ನು ಸೇರಿಸಿಕೊಂಡು ಅದು ಬಿಸಿಯಾದ ನಂತರ ಪಲಾವ್ ಎಲೆಯನ್ನು ಸೇರಿಸಿ ಬಾಡಿಸ್ಕೊಳ್ಳೋಣ. ಪಲಾವ್ ಎಲೆಯನ್ನು ಸೇರಿಸಿ ಬಾಡಿಸ್ಕೊಂಡ ನಂತರ ಈಗ ಬಿರಿಯಾನಿ ಪಾತ್ರೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸಿಕೊಂಡು ಅದರಿಂದ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳೋಣ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಪೂರ್ತಿಯಾಗಿ ಬಾಡಿಸ್ಕೊಂಡು ಅದರಿಂದ ಹಸಿ ವಾಸನೆ ಹೋಗಿ ಹೀಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಂದ ಎಣ್ಣೆ ಹೊರಗಡೆ ಬರಲಿಲ್ಲ ಅಂದ್ರೆ ಬಿರಿಯಾನಿ ತಿನ್ನುವಾಗ ಕಹಿಯಾಗಿರುತ್ತೆ ಅನ್ನೋದು ಜ್ಞಾಪಕ ಇರಲಿ. ಹೀಗೆ ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟ್ ಇಂದ ಎಣ್ಣೆ ಹೊರಬಂದ ನಂತರ
ಪಾತ್ರೆಗೆ ಹೆಚ್ಚಿಟ್ಟುಕೊಂಡ ಈರುಳ್ಳಿ ಹಾಗೂ ಮೆಂತ್ಯ ಸೊಪ್ಪನ್ನು ಸೇರಿಸಿಕೊಂಡು ಮೆಂತ್ಯ ಸೊಪ್ಪಿಂದ ನೀರಿನ ಅಂಶ ಹೋಗಿ ಘಮ್ ಎಂದು ಪರಿಮಳ ಬರುವವರೆಗೂ ಹುರಿದುಕೊಳ್ಳೋಣ. ಹೀಗೆ ಈರುಳ್ಳಿ ಹಾಗೂ ಮೆಂತ್ಯ ಸೊಪ್ಪು ಪೂರ್ತಿಯಾಗಿ ಬೆಂದ ನಂತರ ಪಾತ್ರೆಗೆ ರುಬ್ಬಿಟ್ಟುಕೊಂಡ ಈರುಳ್ಳಿ ಪೇಸ್ಟ್ ಅನ್ನು ಸೇರಿಸಿ ಬಾಡಿಸ್ಕೊಳ್ಬೇಕು. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ನ ಸೇರಿಸಿ ಅದಕ್ಕೆ ಟೈಮ್ ಕೊಟ್ಟು ಹುರಿದುಕೊಳ್ಳೋದ್ರಿಂದ ಪುಲಾವ್ ತಿನ್ನುವಾಗ ರುಚಿಯಾಗಿರುತ್ತೆ ಅನ್ನೋದು ಜ್ಞಾಪಕ ಇರಲಿ. ಈಗ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸಿಕೊಂಡು ಬಾಡಿಸ್ಕೊಳ್ತಾ ಇದ್ದೇನೆ. ಹೀಗೆ ಬಾಡಿಸ್ಕೊಂಡ ನಂತರ ಪಾತ್ರೆಗೆ ರುಬ್ಬಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪಿನ ಪೇಸ್ಟ್ ಅನ್ನು ಸೇರಿಸಿ ಅದರಿಂದ ಹಸಿ ವಾಸನೆ ಹೋಗೋವರೆಗೂ ಹುರಿದುಕೊಳ್ಳೋಣ. ಹೀಗೆ ಈ ಪುದೀನ ಪೇಸ್ಟ್ ಅನ್ನ ಅದರ ಹಸಿ ವಾಸನೆ ಹೋಗೋವರೆಗೂ ಪೂರ್ತಿಯಾಗಿ ಹುರಿದುಕೊಂಡ ನಂತರ ಪಾತ್ರೆಗೆ ರುಬ್ಬಿಟ್ಟುಕೊಂಡ ಟೊಮ್ಯಾಟೊ ಪೇಸ್ಟ್ ಅನ್ನು ಸೇರಿಸಿ ಅದನ್ನ ಬಾಡಿಸ್ಕೊಳ್ಬೇಕು. ಟೊಮ್ಯಾಟೊ ಪೇಸ್ಟ್ ಅನ್ನು ಸೇರಿಸ್ಕೊಂಡ ನಂತರ ಈ ಎಲ್ಲಾ ಮಿಶ್ರಣದಿಂದಲೂ ಎಣ್ಣೆ ಹೊರಬರೋವರೆಗೂ ಬೇಯಿಸ್ಕೊಳ್ಬೇಕು. ಹೀಗೆ ಈ ಗೊಜ್ಜಿನಿಂದ ಎಣ್ಣೆ ಹೊರಬರಲು ಪ್ರಾರಂಭಿಸಿದ ನಂತರ ನಾವು ಈ ಪಾತ್ರೆಗೆ ಧನಿಯಾ ಪುಡಿ ಹಾಗೂ ಚಿಕನ್ ಮಸಾಲ ಪುಡಿಯನ್ನು ಸೇರಿಸಿಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ. ಇಷ್ಟೊತ್ತವರೆಗೂ ನಾವು ಬಾಣಲೆಯಲ್ಲಿ ಬೇಯಿಸಿಕೊಂಡ ಚಿಕನ್ ಪಕ್ಕದಲ್ಲೇ ಬೇಯ್ತಾ ಇತ್ತು. ಈಗ ಆ ಚಿಕನ್ ಅನ್ನ ಎತ್ತಿ ಈ ಗೊಜ್ಜಿನೊಂದಿಗೆ ಸೇರಿಸಿಕೊಂಡು ಬಾಡಿಸ್ಕೊಳ್ಳೋಣ. ಚಿಕನ್ ಸೇರಿಸಿದ ನಂತರ ಗ್ಯಾಸ್ ಫ್ಲೇಮ್ ಅನ್ನ ಮೀಡಿಯಂ ಮಾಡಿಡಬೇಕು. ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮ್ ನಲ್ಲಿ ಈ ಚಿಕನ್ ಅನ್ನ ಮಸಾಲೆ ಹಿಡಿಯುವ ಹಾಗೆ ಬೇಯಿಸ್ಕೊಳ್ಬೇಕಾಗತ್ತೆ. ಚಿಕನ್ ಬೇಯಬೇಕಾದ್ರೆ ನೀರೇನಾದ್ರೂ ಬೇಕು ಅನ್ಸಿದ್ರೆ 1 ಕಪ್ ನೀರನ್ನ ಸೇರಿಸಿಕೊಂಡು ಚಿಕನ್ ಅನ್ನ ಬೇಯಿಸ್ಕೊಳ್ಬಹುದು. ಹೀಗೆ ನೀರನ್ನ ಸೇರಿಸಿ ಪೂರ್ತಿಯಾಗಿ ಕಲಸಿ ನಾವು ಈ ಪಾತ್ರೆ ಮುಚ್ಚಳವನ್ನ ಮುಚ್ಚಿ ಸ್ವಲ್ಪ ಹೊತ್ತು ಚಿಕನ್ ಅನ್ನ ಬೇಯಿಸ್ಕೊಳ್ಳೋಣ. ಈಗ ಬೆಂದ ಚಿಕನ್ಗೆ ಈಗಲೇ ನಾವು ನೀರು ಹಾಗೂ ಅಕ್ಕಿಯನ್ನ ಹಾಕಿ ಪಲಾವನ್ನ ಮಾಡ್ಕೊಳ್ಬಹುದು. ಅಥವಾ ಇಲ್ಲಿ ಮಾಡಿರೋ ಹಾಗೆ ಬೆಂದಿರೋ ಚಿಕನ್ ಅನ್ನ ಸಪರೇಟ್ ಆಗಿ ತೆಗೆದಿಟ್ಕೊಂಡು ಪಲಾವ್ ಆದ ನಂತರ ಚಿಕನ್ ಅನ್ನ ಪುಲಾವ್ಗೆ ಸೇರಿಸ್ಕೊಂಡ್ರೆ ಚಿಕನ್ ತಿನ್ನುವಾಗ ಟೇಸ್ಟಿ ಆಗಿರುತ್ತೆ. ಇಲ್ಲ ಅಂದ್ರೆ ಚಿಕನ್ ಸಪ್ಪೆ ಆಗ್ಬಿಡತ್ತೆ. ಅದಕ್ಕಾಗಿ ಬೆಂದಿರುವಂತಹ ಚಿಕನ್ ಅನ್ನ ಸಪರೇಟ್ ಆಗಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಹೀಗೆ ಬೆಂದಿರುವಂತಹ ಚಿಕನ್ ಅನ್ನ ಸಪರೇಟ್ ಆಗಿ ತೆಗೆದಿಟ್ಟು ಮಿಕ್ಕಿದ ಗೊಜ್ಜಿಗೆ ಪಲಾವ್ ಮಾಡೋದಕ್ಕೆ ಬಿಸಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು 1 ಕಪ್ ಅಕ್ಕಿಗೆ 2 ಕಪ್ ನೀರಂತೆ ಬಳಸ್ತಾ ಇದ್ದೇನೆ. ಹೀಗೆ ನೀರನ್ನ ಸೇರಿಸಿ ಅದರ ರುಚಿಯನ್ನ ನೋಡಬೇಕು. ನಿಮ್ಮ ರುಚಿಗೆ ಅನುಗುಣವಾಗಿ ಇನ್ನು ಉಪ್ಪು ಬೇಕಿದ್ದಲ್ಲಿ ಉಪ್ಪನ್ನು ಸೇರಿಸ್ಕೋಬಹುದು. ಈಗ ಈ ನೀರಿನಲ್ಲಿ ಉಪ್ಪು ನಾರ್ಮಲ್ಗಿಂತ ಸ್ವಲ್ಪ ಹೆಚ್ಚಾಗೇ ಇರಲಿ. ನಂತರ ಅಕ್ಕಿಯನ್ನ ಸೇರಿಸಿದಾಗ ಅನ್ನ ಬೆಂದು ಬ್ಯಾಲೆನ್ಸ್ ಆಗತ್ತೆ. ನಿಮಗೆ ಹುಳಿ ಬೇಕಿದ್ರೆ ಅರ್ಧ ನಿಂಬೆ ಹಣ್ಣನ್ನು ಸೇರಿಸ್ಕೊಳ್ಬಹುದು. ಖಾರ ಬೇಕಿದ್ರೆ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಅಥವಾ 3 ಹಸಿಮೆಣಸಿನಕಾಯಿಯನ್ನ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ಬಹುದು. ಹೀಗೆ ನೀರು 1 ಕುದಿ ಬಂದ ನಂತರ ತೊಳೆದು ನೆನೆಸಿಟ್ಟುಕೊಂಡ ಅಕ್ಕಿಯನ್ನ ಸೇರಿಸಿ 70% ಬೇಯಿಸಿಕೊಂಡಿದ್ದೇನೆ. ಹೀಗೆ ಬೆಂದ ಅನ್ನವನ್ನ ಕಲಸಿ ಮೊದಲೇ ಬೇಯಿಸಿಟ್ಟುಕೊಂಡ ಚಿಕನ್ ಅನ್ನ ಒಂದು ಪದರವಾಗಿ ಮೇಲ್ಗಡೆ ಮುಚ್ಚಿಟ್ಕೊಳ್ಳೋಣ. ಬೇಕಿದ್ದಲ್ಲಿ ಇದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಸೇರಿಸಿ ಈಗ ದಮ್ ಮಾಡಿಟ್ಕೊಳ್ಳೋಣ. ಇದಕ್ಕೆ ಒಲೆಯ ಮೇಲೆ ಒಂದು ಹಳೆಯ ತವಾ ಇಟ್ಟು ಅದರ ಮೇಲೆ ಪಲಾವ್ ಮಾಡಿದ ಪಾತ್ರೆಯನ್ನ ಇಡೋಣ. ಈ ಪಾತ್ರೆಗೆ ಮೊದಲೇ ಫ್ರೈ ಮಾಡಿಟ್ಟುಕೊಂಡ ಈರುಳ್ಳಿಯನ್ನ ಒಂದು ಪದರವಾಗಿ ಹರಡಿ ಪಾತ್ರೆಯ ಮುಚ್ಚಳವನ್ನ ಪೂರ್ತಿ ಒಲೆಯ ಫ್ಲೇಮ್ ಅನ್ನ ಮೊದಲ 5 ನಿಮಿಷ ಹೈನಲ್ಲಿಟ್ಟು ನಂತರ 10 ನಿಮಿಷ ಲೋನಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ಹೀಗೆ ಬೇಯಿಸ್ಕೊಂಡ್ರೆ ರುಚಿಯಾದ ರಾಯಲಸೀಮಾ ಕೋಡಿ ಪಲಾವ್ ತಿನ್ನಲು ಸಿದ್ಧ. ಇದಕ್ಕೆ ಮೊಸರು ಬಜ್ಜಿಯನ್ನ ಸೈಡ್ಸ್ ಆಗಿ ತಗೊಳ್ಳೋಣ. ಸಿಂಪಲ್ ಆಗಿ ಈ ಮೊಸರು ಬಜ್ಜಿಯನ್ನ ಮಾಡಿಕೊಳ್ಳಲು 1 ಮೀಡಿಯಂ ಗಾತ್ರದ ಈರುಳ್ಳಿ, ಅರ್ಧ ಸೌತೆಕಾಯಿ, 1 ಹಸಿರು ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಟು ಅದನ್ನ ಉಪ್ಪಿನ ಜೊತೆ ಕಲಸಿ ಬೇಕಾದ ಹದಕ್ಕೆ ಮೊಸರನ್ನು ಸೇರಿಸಿಕೊಂಡ್ರೆ ಈ ಮೊಸರು ಬಜ್ಜಿ ತಿನ್ನಲು ಸಿದ್ಧ. ಮತ್ತಿನ್ನೇನು, ಎಲ್ಲ ಸಿದ್ಧವಾಗಿದೆ. ತಟ್ಟೆಗೆ ಹಾಕೊಂಡು ಬ್ಯಾಟಿಂಗ್ ಶುರು. ನೋಡಿ ಈ ಬಿರಿಯಾನಿ ಎಷ್ಟು ಉದುರುದುರಾಗಿದೆ. ಈ ಬಿರಿಯಾನಿನಲ್ಲಿರೋ ಚಿಕನ್ ಪೀಸ್ಗಳಂತೂ ಜ್ಯೂಸಿಯಾಗಿ ಮಸಾಲೆಯೊಂದಿಗೆ ಸಖತ್ತಾಗಿದೆ. ಇದೇ ತರಹದ ಟೇಸ್ಟಿ ರೆಸಿಪಿಗಳಿಗೆ ಈಗಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇದೆ. ಆ ಬಟನ್ ಅನ್ನ 1 ಸಾರ್ತಿ ಒತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ. ಇದೇ ತರಹದ ಸಖತ್ ಟೇಸ್ಟಿ ರೆಸಿಪಿಗಳನ್ನ ನಾವು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡ್ತಾ ಇರ್ತೇವೆ. ಧನ್ಯವಾದಗಳು.